ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಜಿಟಿ ಮಳೆ ಒಂಥರ ಮೋಡ ಹಾಕ್ಕೊಂಡು ಮಳೆ ಬರ್ತಾ ಇರಬೇಕಾದ್ರೆ ಏನಾದರೂ ತಿನ್ನಬೇಕು ಬಿಸಿ ಬಿಸಿಯಾಗಿ ಅಂತ ಅನಿಸಿದರೆ ಈ ಥರ ಸ್ನ್ಯಾಕ್ಸ್ ನೀವು ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬಾ ಮಳೆ ಬರ್ತಾ ಇದ್ದಾಗ ಬಿಸಿ ಬಿಸಿಯಾಗಿ ಸಂಜೆ ಟೀ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ನಾವು ಈ ಥರ ಏನಾದರೂ ಮಾಡ್ಕೊಳ್ಬೋದು. ಸೊ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳೋಂಥ ಒಂದು ಸ್ನ್ಯಾಕ್ನ ನಾನು ನಿಮಗಿಲ್ಲಿ ತೋರಿಸ್ತೀನಿ. ಸೊ ಹಾಗೆ ಒಂದು ಕುಕ್ಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ ನಾನಿಲ್ಲಿ. ಹೇಗೆ ಮಳೆ ಸುರಿತಾ ಇದೆ ನೋಡಿ. ಸೊ ಈ ಥರ ಮಳೆ ಬರ್ತಾ ಇದ್ದಾಗ ನಾನೇನು ಮಾಡಿದೆ ಅಂತ ಹೇಳಿದರೆ, ಒಂದು 2 hours ಮೊದಲು ಕಡಲೆಬೇಳೆ ಮತ್ತು ಒಂದು ಕಪ್ ಕಡಲೆಬೇಳೆ ಹಾಗೆ ಒಂದು 1/4 ಕಪ್ ಉದ್ದಿನಬೇಳೆನ ನೆನೆ ಹಾಕಿ ಅದನ್ನು 2 ಗಂಟೆ ನೆನೆಸಿ ಅದಾದಮೇಲೆ ರುಬ್ಕೊಂಡೆ. ಅದಾದಮೇಲೆ ಈರುಳ್ಳಿನ ಹೆಚ್ಕೊಂಡೆ. ನಾನು ಈರುಳ್ಳಿನ ಹೆಚ್ಕೊಂಡು ಅದಕ್ಕೆ ಹಾಕಿದೆ. ರುಬ್ಬೋದು ಅಂತ ಹೇಳಿದರೆ ಗಟ್ಟಿಯಾಗಿ ನೀರು ಹಾಕ್ತೇನೆ, ರುಬ್ಕೊಳ್ಬೇಕು. ಅದಾದಮೇಲೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಶುಂಠಿಯನ್ನು ತುರ್ಕೊಂಡು ಹಾಗೆ ಕರಿಬೇವಿನೆಲೆನ ಕಟ್ ಮಾಡಿಕೊಂಡು ಇಟ್ಕೊಂಡೆ. ಹಾಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕರಿಬೇವಿನೆಲೆ ಹಾಗೆ ತುರಿದ ಶುಂಠಿಯನ್ನು ನಾವು ರುಬ್ಕೊಂಡಿರೋಂಥ ಕಡಲೆಬೇಳೆಗೆ ಹಾಕ್ಕೋಬೇಕು. ಹಾಗೆ ಉಪ್ಪೊಂದು ಸ್ವಲ್ಪ ಹಾಕ್ಕೊಳ್ಬೇಕು. ಇದಕ್ಕೆ ಹೆಚ್ಚಾಗಿ ಮಸಾಲೆ ಏನೂ ಬೇಕಾಗಲ್ಲ. ಉಪ್ಪು ಹಾಕ್ಕೊಂಡ್ಮೇಲೆ ಮತ್ತೇನು ಬೇಕಾಗಲ್ಲ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಮೇಲೆ ಈ ಥರ ಒಂದು ರೌಂಡ್ ಬಾಲ್ಸ್ ಥರ ಮಾಡಿಕೊಂಡು ಚಪ್ಪಟೆ ಮಾಡ್ಕೋಬೇಕು. ರುಬ್ಬುವಾಗ ನುಣ್ಣಗೆ ರುಬ್ಕೊಂಡು ಒಂದು ಸ್ವಲ್ಪನ ಹಾಗೆ ಇಟ್ಕೋಬೇಕು, ಇಡಿಯಾಗಿ ಸಿಗಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅದೊಂಥರ ಕುರುಮಾಗಿ ಚೆನ್ನಾಗಿ ಸಿಗುತ್ತೆ. ಅದನ್ನು ಚಪ್ಪಟೆಯಾಗಿ ಮಾಡಿ ಎಣ್ಣೆಗೆ ಬಿಡಬೇಕು. ಹಾಗೆ ಒಂದು ಚಟ್ಟಂಬಡೆ ರೆಡಿ ಆಗುತ್ತೆ. ಇವಾಗ ಸೂಪರ್ ಆಗಿರೋಂಥ ಚಟ್ಟಂಬಡೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಚೆನ್ನಾಗಿರುತ್ತೆ. ಸೊ ಕಾದ ಎಣ್ಣೆಯಲ್ಲಿ ತುಂಬ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡ್ಕೊಂಡು ತೆಗಿಬೇಕು. ನಿಮಗೆ ಈ ಥರ ಗೊತ್ತಾಗುತ್ತೆ. ಒಳಗಡೆನೂ ಬೇಯಬೇಕು. ಆ ಥರ ಸ್ವಲ್ಪ ಚಪ್ಪಟೆಯಾಗಿಯೇ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ಟೀ ಕಾಫಿ ಜೊತೆ ಸರ್ವ್ ಮಾಡ್ತಾಯಿದ್ರೆ ಆಹಾ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ನೀವು ನೋಡ್ಬೋದು. ಸಖತ್ತಾಗಿರುತ್ತೆ ನೋಡಿ. ಅದರ ಜೊತೆ ಬಿಸಿ ಬಿಸಿ ಟೀ ಆಹಾ ಎಷ್ಟೊಂದು ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಾನು ಮತ್ತೊಂದಷ್ಟು ಕುಕ್ಕಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಸೊ ತುಂಬ ಎಂಜಾಯಬಲ್ ರೆಸಿಪಿ, ಹಾಗೆ ಈಸಿ ಕ್ವಿಕ್ಲಿ ಆ್ಯಂಡ್ ಹೆಲ್ದಿಯಾಗಿ ಮಾಡೋಂಥ ರೆಸಿಪಿನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.